DSPS ಕುಂಬಾಡಿ ಶಾಲೆಯಲ್ಲಿ ಆಕ್ಟಿಗಲ್ ಕ್ಲಬ್ನ ಡಿಸೆಂಬರ್ ತಿಂಗಳ ಚಟುವಟಿಕೆಯಾದಂತಹ ಅಣಕು ಪಂಚಾಯಿತಿಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಅಣಕು ಪಂಚಾಯಿತಿಗೆ ಪಂಚಾಯಿತಿ ಅಧ್ಯಕ್ಷರಾದ ಗಗನ್ ಗೌಡ ಅವರನ್ನ ನಾವು ಸ್ವಾಗತಿಸೋಣ ಮತ್ತು ಅಣಕು ಪಂಚಾಯಿತಿ ಉಪಾಧ್ಯಕ್ಷರಾದ ಯೋಗೀಶ್ ಅವರನ್ನು ಕೂಡ ಸ್ವಾಗತಿಸೋಣ. ಪಂಚಾಯಿತಿ ಸದಸ್ಯರಾದ ಗಗನಶ್ರೀ ಅವರನ್ನು ಕೂಡ ಸ್ವಾಗತ. ಪಂಚಾಯಿತಿ ಸದಸ್ಯರಾದ ಐಶ್ವರ್ಯ ಅವರಿಗೂ ಕೂಡ ಸ್ವಾಗತ. ಮತ್ತು ಈ ಒಂದು ಅಣಕು ಪಂಚಾಯಿತಿಗೆ ಬಂದಿರತಕ್ಕಂತಹ ನಮ್ಮ ಶಾಲೆಯ ಜನತೆಯಾದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ಒಂದು ಅಣಕು ಪಂಚಾಯಿತಿಯ ಮೂಲಕ ಒಂದು ಊರಿನ ಪಂಚಾಯಿತಿ ಹೇಗೆ ನಡೆಯುತ್ತೆ, ಯಾವ ರೀತಿ ನಮ್ಮ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೊಳ್ಬಹುದು, ಪರಿಹಾರವನ್ನು ಯಾವ ರೀತಿ ಕಂಡುಹಿಡಿಯಬಹುದು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಈ ಒಂದು ಅಣಕು ಪಂಚಾಯಿತಿ ಅನ್ನತಕ್ಕಂತಹ ಒಂದು ಚಟುವಟಿಕೆ ಆಕ್ಸಿಡೆಂಟ್ ಕ್ಲಬ್ ಮೂಲಕ ನಡೆದಿದೆ. ಈ ಚಟುವಟಿಕೆಯನ್ನು ನಾವು ಅದನ್ನು ನೋಡಿ ನಾನು ವಾಸಿ ಮಾಡಿಕೊಂಡು ದಯವಿಟ್ಟು ಆಕಾಶವನ್ನು ಹೆಚ್ಚಿಸಿ ಬೇಗ ಕ್ಲೀನ್ ಮಾಡಿಸಿ. ಅದಕ್ಕೆ ನಾನು ನಿಮಗೆ ಮತದಾನ ಮಾಡಿದ್ದು. ಅತಿ ಶೀಘ್ರದಲ್ಲೇ ಕ್ಲೀನ್ ಮಾಡಿಸುವೆ. ಅವರು ಟೂರ್ ಹೋಗಿದ್ದಾರೆ, ಅವರು ಬಂದಾಗಲೇ ಕ್ಲೀನ್ ಮಾಡಿಸುತ್ತೇವೆ. ಹೌದು, ನನಗೆ ಬಂದಿದ್ದು. ನಾನು ದೇವಸ್ಥಾನಕ್ಕೆ ಹೋಗಬೇಕೆಂದು ಬಸ್ ನಿಲ್ದಾಣದಲ್ಲಿ ನಿಂತಿರುವಾಗ ಎಲ್ಲಿ ನೋಡಿದರೂ ಬರೀ ಕಸದ ಗುಡ್ಡೆಗಳಿವೆ. ಆದಷ್ಟು ಬೇಗ ಅದನ್ನು ತೆಗಿಸಿ ಹಾಕಿಸಿ. ಈಗಲೇ ಕ್ಲೀನ್ ಮಾಡಿಸುತ್ತೇವೆ. ನೀವು ಬೇಗ ಸರಿ. ಎಲ್ಲೂ ನೋಡಿ ಎಲ್ಲರೂ ಧೂಮಪಾನವನ್ನು ಮಾಡುತ್ತಿದ್ದಾರೆ, ಅದನ್ನು ನೀವು ನಿಷೇಧಿಸಬೇಕು. ಹೌದು, ನಿಷೇಧಿಸುತ್ತೇವೆ. ನೀವು ಅದಕ್ಕೆ ನಮಗೆ ಸಹಾಯ ಮಾಡಿ. ಮುಂದಿನ ಪ್ರಶ್ನೆ. ಅಯ್ಯೋ ಅಧ್ಯಕ್ಷರೇ, ನೀವೇನಾದರೂ ಮಾಡಿ ಆ ರಸ್ತೆಯನ್ನು ಮುಚ್ಚಿಸಿ. ಏಕೆಂದರೆ ಮೊನ್ನೆ ತಾನೇ ನಾನು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ರಸ್ತೆ ಅಂತ ಕಾಲು ಇಟ್ಟಿದೆ. ಅವಾಗ ನನ್ನ ಕಾಲು ಜಾರಿ ನೆಲಕ್ಕೆ ಬಿದ್ದೆ. ಅವಾಗ ನನ್ನ ಕಾಲು ಉಳಿತಿತ್ತು. ನೀವೇನಾದರೂ ಮಾಡಿ ಆ ರಸ್ತೆಯನ್ನು ಸರಿಪಡಿಸಿ. ಆಯ್ತು, ಈಗಲೇ ಮುಚ್ಚುತ್ತೇವೆ. ಹೌದಾ? ಹೌದು ಅಧ್ಯಕ್ಷರೇ. ಅದೇನು ರಸ್ತೆನೋ ಅಥವಾ ಜಾಲ ಬಂದಿಲ್ಲ. ನಾನು ಮೊನ್ನೆ ನಡೆದುಕೊಂಡು ಹೋಗುವಾಗ ರಸ್ತೆಯಿಂದ ಗುಂಡಿಗೆ ಕಾಲು ಇಟ್ಟು ನನ್ನ ಕಾಲು ಉಳಿದಿದೆ. ಅದನ್ನು ಬೇಗ ಮುಚ್ಚಿಸಿ. ಆಯ್ತು, ನೀವು ರೋಡನ್ನು ಮುಚ್ಚಿಸುತ್ತೇವೆ, ಸಿಮೆಂಟ್ ರೋಡನ್ನು ಹಾಕಿಸುತ್ತೇವೆ. ಹೌದು ಹೌದು, ನಾನು ಸ್ಕೂಟಿಯಲ್ಲಿ ಹೋಗುತ್ತಿದ್ದಾಗ ಅಲ್ಲಿ ಒಂದು ದೊಡ್ಡ ಗುಂಡಿ ಇತ್ತು. ಅದಕ್ಕೆ ನಾನು ಕಾಲು ಇಟ್ಟು ಕೈ ಕಾಲು ಉಳಿತಿದ್ದೆ. ಅದಕ್ಕೆ ನನಗೆ ನ್ಯಾಯ ಕೊಡಿ ಅಧ್ಯಕ್ಷ ಅಂತ ನಾನು ನನ್ನ ಅಜ್ಜಿ ಊರಿಗೆ ಹೋಗಬೇಕೆಂದು ಹೊರಟಿದ್ದಾಗ ಎಲ್ಲಿ ನೋಡಿದರೂ ಬಸ್ ನಿಲ್ದಾಣದಲ್ಲಿ ಎಲ್ಲಿ ನೋಡಿದರೂ ನನಗೆ ನ್ಯಾಯ ಕೊಡಿಸಿ ಅಧ್ಯಕ್ಷರೇ. ರೋಡನ್ನು ಕ್ಲೀನ್ ಮಾಡಿಸುತ್ತೇವೆ, ಆ ಗುಂಡಿಯನ್ನು ಮುಚ್ಚಿಸುತ್ತೇವೆ. ನೀವು ನಮಗೆ ಸಹಾಯ ಮಾಡಿ. ಹೌದು ಹೌದು, ನಂದು ಒಂದಿದೆ. ನಾನು ಮೊನ್ನೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಎಲ್ಲಿ ನೋಡಿದರೂ ಬರೀ ಬೀದಿ ನಾಯಿಗಳು ಮತ್ತು ಹಂದಿಗಳೇ ಇವೆ. ನಾನು ನಿನ್ನೆ ರಸ್ತೆಯಲ್ಲಿ ಹೋಗುತ್ತಿರುವಾಗ ಒಂದು ಹುಡುಗ ಅಲ್ಲಿ ನಡೆದುಕೊಂಡು ಹೋಗುತ್ತಿತ್ತು. ಬೀದಿ ನಾಯಿಗಳು ಅದರ ಮೇಲೆ ದಾಳಿ ಮಾಡುತ್ತಿದ್ದವು. ನಾನು ಹೋಗಿ ಬಿಡಿಸಿದೆ. ಆ ಹುಡುಗ ಈಗ ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ. ಆ ಹುಡುಗನಿಗೆ ನ್ಯಾಯ ಕೊಡಿ. ನಾಯಿಗಳನ್ನು ಈಗಲೇ ಝೂಗೆ ಬಿಡುತ್ತೇವೆ, ನೀವು ಸಹಾಯ ಮಾಡಿ. ಸರಿ ಅಧ್ಯಕ್ಷ. ನೋಡಿ ಮಿಸ್, ಒಮ್ಮೆ ಹೇಳ್ತಾ ಇಲ್ಲ. ನಾವು ನಮ್ಮ ಮನೆಯಲ್ಲಿ ಹಸುವನ್ನು ಸಾಕಿದ್ದೇವೆ. ಅಲ್ಲಿ ಒಂದು ಚಿರತೆಯ ಬಂದು ಹಸು ಮೇಲೆ ದಾಳಿ ಮಾಡಿದ. ಅದಕ್ಕೆ ಅದನ್ನು ಚಿರತೆಯನ್ನು ಕಾಡಿಗೆ ಬಿಟ್ಟು ಬರುತ್ತೇವೆ, ನೀವು ಸಹಾಯ ಮಾಡಿ. ಸರಿ ಅಧ್ಯಕ್ಷ. ಚರಂಡಿಯಲ್ಲಿ ಬರೀ ಕಸವೇ ತುಂಬಿಕೊಂಡಿದೆ, ನೀರು ಹೋಗುತ್ತಿಲ್ಲ, ಬರೀ ಎಲ್ಲೆಲ್ಲೂ ಸೊಳ್ಳೆ. ಹೌದು, ಸೊಳ್ಳೆಯನ್ನು ಓಡಿಸುತ್ತೇವೆ, ನೀವು ನಮಗೆ ಸಹಾಯ ಮಾಡಿ. ಮತ್ತು ಚರಂಡಿ ಕ್ಯಾಪನ್ನು ಹಾಕಿಸುತ್ತೇವೆ, ನೀವು ಸಹಾಯ ಮಾಡಿ. ಆಯ್ತು. ಶಾಲೆಯಲ್ಲಿ ಆಕ್ಟಿಜನ್ ಕ್ಲಬ್ನ ಚಟುವಟಿಕೆಯಾದ ಅಣಕು ಪಂಚಾಯಿತಿಯ ಮೂಲಕ ಮಕ್ಕಳು ಪಂಚಾಯಿತಿಯಿಂದ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಕಂಡುಕೊಳ್ಳಬಹುದು ಎಂಬುದನ್ನು ಕಲಿತರು. ಧನ್ಯವಾದಗಳು.